ಹಲೋ ಫ್ರೆಂಡ್ಸ್, ನಮ್ಮ ಶಾರನ್ ರಾಜ್ ಅವರು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದಾಳೆ. ಆದರೆ ಬೆಳಗ್ಗೆ 6 ಗಂಟೆಗೆ ಎದ್ದೋದು, ನಂದು 7 ಗಂಟೆಗೆ ಎದ್ದವಳೆ. ಈಗ ಹೋಗ್ತಾವಳೆ. ಇವಾಗ ಹೋಗಿ ಆಡಿಸ್ಬೇಕು. ಅವಳಿಗೆ ಪಾಪ ಆಸೆ ಐತೆ ಆಡೋಕ್ಕೆ. ನಾವು ಕೆಲಸ ಮಾಡೋರು, ಅವಳಿಗೆ ಟೈಮ್ ಕೊಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ನಡಿಯಮ್ಮ, ನೋಡೋಣ ಅವ್ರ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ. ನಡಿ. ಓಡು. ರನ್ನಿಂಗ್ ಬೇರೆ ಮಾಡ್ತಾವಳೆ. ಒಂದು ರೌಂಡ್ ಪೂರ್ತಿ ಈ ಕಡೆಯಿಂದ ಗ್ರೌಂಡು ನೋಡು. ಈ ಕಡೆ ಬಾ. ಹ್ಞೂ, ಒಂದು ರೌಂಡು ನಾನು ಡೈಲಿ ಮಾಡಿಸ್ನಲ್ಲ ಅವಾಗ ನಿಮ್ಗೆ ಥರ. ಹಾಂ, ಓಡು. ರನ್ನಿಂಗ್ ಓಡ್ತಾಳೆ. ಸ್ಪೀಡು. ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ಬರ್ತಾವಳೆ. ಅವಳಿಗೆ ಕ್ರಿಕೆಟ್ ಆಡೋದು ಆಸೆ ಐತೆ, ಆದರೆ ನಾವು ಅವಳಿಗೆ ಯಾವ ಥರ ಟ್ರೈನಿಂಗ್ ಕೊಡ್ಬೇಕಂತೆಲ್ಲ ನಾವು ಆಗತ್ತೆ. ಯಾಕಂದರೆ ನಾವು ಕೆಲಸ ಮಾಡೋರು, ಬೇರೆ ಕೆಲಸ ಮಾಡೋರು. ಅವಳಿಗೆ ಡೈಲಿ ಪ್ರಾಕ್ಟೀಸ್ ಕಳಿಸ್ಬೇಕಾಗುತ್ತೆ ಮುಂದೆ. ಯಾಕಂದರೆ ಕ್ರಿಕೆಟ್ ಅನ್ನೋದು ಒಂದು ದುಡ್ಡಿರೋ ಆಟ ಅಂತ ಹೇಳ್ತಾರೆ. ನೋಡೋಣ, ಆದರೆ ದೇವರ ಆಶೀರ್ವಾದ ಆದರೆ ಅವಳಿಗೂ ಕ್ಲಾಸಿಗೆ ಕಳ್ಸೋಣ ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಆಡ್ತಾಳೆ. ಇನ್ನೂ ಪ್ರಾಕ್ಟೀಸಿಗೆ ಕಳಿಸಿಲ್ಲ ಅವಳಿಗೆ, ಕ್ಲಬ್ಗೆ ಎಲ್ಲಾದ್ರೂ ಸೇರಿಸಿಲ್ಲ. ಆದರೂ ಮನೇಲಿ ಆಡಿಸ್ತೀವಿ. ಚೆನ್ನಾಗಿ ಆಡ್ತಾಳೆ. ಬಾ, ಓಡ್ ಬಾ. ಒಂದೇ ರೌಂಡಿಗೆ ಸುಸ್ತಾಯ್ತಾ? ಬಾಮ್ಮ. ಓಡ್ ಬಾ. ಬಾ ಮಗಳೇ. ಯಾಕೆ ಸುಸ್ತಾಯ್ತಲ್ಲ? ಇದು ಯಾವುದು ವಾಕಿಂಗ್ ಅವಳೇ ಮಾಡ್ತಾವಳೆ. ಇದು ಹೇಳೇ ಕೊಟ್ಟಿಲ್ಲ ನಾವು.